ಬೆಂಗಳೂರಿನ ಮೈಸೂರು ರಸ್ತೆ ಹೊಸಗುಡ್ಡದಹಳ್ಳಿ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಕುಟುಂಬ ಚಾರಿಟಬಲ್ ಟ್ರಸ್ಟ್ ಹಾಗೂ ಎಡಿಬಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅರಿವು ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಾಲಾ ಮಕ್ಕಳು ಹಾಗೂ ಶಿಕ್ಷಕ ವೃಂದ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ವಕೀಲರಾದ ಶ್ರೀ ವಿನಾಯಕ್ ಕುಲಕರ್ಣಿ, ವಕೀಲರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಕಾನೂನು ವಿಭಾಗದ ಶ್ರೀ ತ್ರಿಶೂಲ್ ಎಂ ರವಿಶಂಕರ್, ಶಿಕ್ಷಣ ತಜ್ಞರು ವಕೀಲರಾದ ಶ್ರೀ ವೇಣುಗೋಪಾಲ್, ಡಾಕ್ಟರ್ ಜಾನಪದ ಎಸ್ ಬಾಲಾಜಿ, ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್, ಸದಸ್ಯರು ಐಸಿಸಿಆರ್ ಭಾರತ ಸರ್ಕಾರ, ಶ್ರೀ ವೆಂಕಟೇಶ್ ರವರು, ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಅವರ ಸಿಬ್ಬಂದಿ ವರ್ಗ, ಶ್ರೀ ಧನ್ರಾಜ್ ಸಮಾಜಮುಖಿ ಚಿಂತಕರು, ಮುಖ್ಯೋಪಾಧ್ಯಾಯರಾದ ನಂದಿನಿ ರವರು ಹಾಗೂ ಶ್ರೀ ಮಂಜುನಾಥ್ ರವರು ಸೇರಿದಂತೆ ನಮ್ಮ ಕುಟುಂಬ ಚಾರಿಟಬಲ್ ಟ್ರಸ್ಟ್ ಹಾಗೂ ಎಡಿಬಿ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು ಈ ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮದ ಮೊದಲಿಗೆ ದೀಪ ಬೆಳಗುವುದರೊಂದಿಗೆ ಗಿಡಕ್ಕೆ ನೀರೆರೆದು ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆಯನ್ನ ನೀಡಿ ಅರಿವು ಕಾನೂನು ಮಾಹಿತಿಯನ್ನ ಶಾಲಾ ಮಕ್ಕಳಿಗೆ ತಿಳಿಸಿಕೊಟ್ರು. ತಪ್ಪು ಅದು ಮಾಡಬಾರದು. ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ, ಆಯ್ತಾ? ತಗೊಂಡವ್ರು ಏನಾಗುತ್ತೆ? ಶಿಕ್ಷೆ ಆಗುತ್ತೆ. ಕೋರ್ಟ್ ಪೈ ಆಕ್ಟ್ ಅಂತಿದೆ, ಗೊತ್ತಿದೆಯಾ? 18 ವರ್ಷ ಒಳಪಟ್ಟ ಮಕ್ಕಳಿಗೆ ಯಾವುದೇ ರೀತಿ ಸಿಗರೇಟ್, ತಂಬಾಕು ವಸ್ತುಗಳನ್ನ ಮಾರಾಟ ಮಾಡಂಗಿಲ್ಲ, ಮತ್ತೆ ಅವ್ರ ಕೈ ಕೊಡಂಗೂ ಇಲ್ಲ. ಅದೇ ರೀತಿ ಮದ್ಯನೂ ಅಷ್ಟೇ. ಈಗ ಹೊಸ ಕಾನೂನು ಬಂದಿದೆಯಲ್ಲ, ಮದ್ಯ ಮಾರಾಟನೂ ಸಹ 18 ವರ್ಷ ಕೆಳಪಟ್ಟ ಮಕ್ಕಳಿಗೆ ಮಾರಾಟ ಮಾಡಂಗಿಲ್ಲ. ಮಾರಾಟ ಮಾಡಿದ್ರೆ ತಗೊಂಡವ್ರಿಗೂ ಶಿಕ್ಷೆ ಆಗುತ್ತೆ, ಮತ್ತೆ ಕೊಟ್ಟವ್ರಿಗೂ ಶಿಕ್ಷೆ ಆಗುತ್ತೆ. ರಿಪೀಟ್ ಆದ್ರೆ ಮತ್ತೆ ನಿಮ್ಗೂ ಶಿಕ್ಷೆ ಆಗುತ್ತೆ, ಆಯ್ತಾ? ಗೊತ್ತಿಲ್ಲದೆ ಮಾಡಿರ್ಬೋದು, ಮತ್ತೆ ಮಾಡಂಗಿಲ್ಲ, ಆಗ್ಬೋದಾ? ಯಾರು ನಿಮ್ಮ ತಂದೆ ತಾಯಿಗೆ, ತಂದೆ ಆಗ್ಬೋದು, ಪೇರೆಂಟ್ಸ್ ಆಗ್ಬೋದು, ಮತ್ತೆ ಯಾರ ಕಸಿನ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ತಗೊಂಡೋಗಿ ಕೊಡ್ತಿದ್ರೆ ಆ ತರ ಬೀಡಿ, ಸಿಗರೇಟ್ ಆಗ್ಬೋದು, ಬೇರೆ ತಂಬಾಕು ವಸ್ತುಗಳನ್ನ, ಮತ್ತೆ ಡ್ರಿಂಕ್ಸ್ ನ ಯಾರು ತಗೊಂಡೋಗಿ ಕೊಡೋರಿದ್ರೆ ಇವತ್ತಿಂದ ತಿಳ್ಕೋಬೇಕು ನೀವು, ಮತ್ತೆ ತಿಳಿ ಇಡ್ಬೇಕು. ಯಾರು ತಗೊಂಡೋಗಿ ಕೊಡೋರಿದ್ರೆ ಈ ತರ ಪೊಲೀಸರು ಬಂದು ಹೇಳಿದ್ದಾರೆ, ಅದರಿಂದ ಶಿಕ್ಷೆ ಆಗುತ್ತೆ, ಯಾರು ಮಾಡಬೇಡಿ ಅದನ್ನ ಅಂತ ಹೇಳ್ತೀರಾ? ಇನ್ ಮುಂದೆ ಯಾರು ತಗೊಂಡೋಗಿ ಕೊಡ್ತೀರಾ? ಏನಿದ್ರು ನಿಮ್ ಗೋಲ್, ನಿಮ್ಮ ಗುರಿ ಸಾಧನೆ ಕಡೆ ಮಾತ್ರ ಇರಬೇಕು. ಈ ಟೈಮಲ್ಲಿ ಓದಾಗ ಏನಿದ್ರು ಅಲ್ವಾ? ಆಟ ಆಡಬೇಕು, ಮತ್ತೆ ಓದ್ಬೇಕು. ಬೇಡಬೇಡದಂಗೆ ನೀವು ತಂದೆ ತಾಯಿ ಗೌರವ ಬರುವಂತ ಕೆಲಸ ಮಾಡ್ಬೇಕು. ಯಾವುದೇ ರೀತಿ ಫ್ಲಕ್ಚುಯೇಷನ್ಗೆ ಒಳಗಾಗಬಾರ್ದು, ಆಕರ್ಷಣೆಗೆ ಒಳಗಾಗಬಾರ್ದು. ಇದೆಲ್ಲ ಬೇರೆಲ್ಲೋ ಮಾಡ್ತಾರೆ, ನಾನು ಮಾಡ್ಬೇಕು, ಆಯ್ತಾ? ಬೇರೆಲ್ಲೋ ಕೆಟ್ಟ ಕೆಲಸ ಮಾಡ್ತಾರೆ, ನಾನು ಮಾಡ್ಬೇಕು, ಆಯ್ತಾ? ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಆತರ ಮಾಡಿದ್ರೆ ನಿಮ್ ಜೀವನ ನೀವೇ ಹಾಳು ಮಾಡ್ಕೊಂತೀರಾ, ಹೌದಾ? ಯಾರು ಈ ಏಜ್ ಅಲ್ಲಿ ಬುದ್ಧಿ ಹೇಳಲ್ಲ. ಬುದ್ಧಿ ನಿಮ್ ಬುದ್ಧಿ ನಿಮ್ ಕೈಲಿ ಇರುತ್ತೆ. ಯಾರಿಂದ ಒಳ್ಳೆ ಬುದ್ಧಿ ಕಲಿತು ಒಳ್ಳೆ ಮಕ್ಕಳಾಗಿ ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ಬೇಕು. ಇರ್ತಿರಲ್ಲ ಅಂತ ಇರ್ತಾರ? ಓಕೆ, ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗಿನ ಪೋಕ್ಸೋ ಪ್ರಕರಣಗಳನ್ನ ನೋಡ್ತಾ ಬಂತಂತಂದ್ರೆ ಎಲ್ಲರದ್ದು ಪೋಕ್ಸೋ ಪ್ರಕರಣ ಇವಾಗ 50ರಿಂದ 60% ಹಿರಿಯರು ತಪ್ಪಾಗಲ್ಲ ಅನ್ಸುತ್ತೆ, ಎಲ್ಲ ಲವ್ ಅಫೇರ್ಗೆ ನಡೀತಾ ಇದೆ. 70% ನೀವೇನೇ ಮಾಡಿ ಹುಡುಗ ಹುಡುಗಿ ಲವ್ ಮಾಡ್ತಾ ಇರ್ತಾರೆ. ಅದು 12, 13 ವರ್ಷ, 14 ವರ್ಷಕ್ಕೆ ಲವ್ ಆಗಿರುತ್ತೆ. ನಿಮಗೆ ಗೊತ್ತಿರಲ್ಲ, ಯಾರೋ ಪುಸ್ತಕಿಸ್ತಾರೆ, ಒಂದು ಚಾಕ್ಲೇಟ್ ತಿನ್ನಿಸ್ತಾರೆ, ಅಥವಾ ಇನ್ನೆಲ್ಲ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ, ಹೊಸ ಬಟ್ಟೆ ಕೊಡಿಸ್ತಾರೆ, ಮನೇಲಿ ಏನೋ ಅಂತ ಬಡತನ ಇರುತ್ತೆ. ಈ ಆಸೆಗೋಸ್ಕರ ಇನ್ಯಾವುದೋ ಅಂತ ಆಸೆ, ಇನ್ಯಾವುದೋ ವಸ್ತುವಿನ ಆಸೆಗೋಸ್ಕರ ನಿಮ್ಮ ಜೀವನವನ್ನು ಬರೀ ಖುಷಿ ಮಾಡ್ಕೋಬೇಡಿ. ಈ ಪೋಕ್ಸೋ, ಈ ಸೋಷಿಯಲ್ ಮೀಡಿಯಾ, ಈ ಕಿರುಕುಳ, ಈ ದೈಹಿಕ ಹಾಗೂ ಮಾನಸಿಕ ಹಿಂಸೆ, ಇದೆಲ್ಲ ಇಂಟರ್ ಕನೆಕ್ಟೆಡ್, ಇನ್ಕ್ಲೂಡಿಂಗ್ ಸೈಬರ್ ಅಫೆನ್ಸಸ್ ಕೂಡ. ಸೊ ಹಾಗಾಗಿ ಮಕ್ಕಳೇ, ನಿಮ್ಗೋಸ್ಕರ ನಾವು ಬಂದಿದೀವಿ. ಎಲ್ಲ ಕೆಲಸವನ್ನ ಬಿಟ್ಟು, ಏನೇ ಕೆಲಸ ಬಿಟ್ಟು ಇದ್ರು, ಏನೇ ಎಷ್ಟು ಕೋರ್ಟ್ ಪ್ರೆಷರ್ ಇದೆ ಎಲ್ರಿಗೂ ಪೊಲೀಸರು ಕೂಡ ಫೋನ್ ಹೊಡ್ಕೊತಾ ಇರುತ್ತೆ. ಸೊ ಅದೆಲ್ಲ ಬಿಟ್ಬಿಟ್ಟು ಬಂದಿದೀವಿ ಅಂತಂದ್ರೆ ನಿಮಗೆ ಅರಿವಾಗಬೇಕು. ಇವತ್ತಿನ ನಿಮ್ಮ ಅರಿವು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅದು ಒಂದು ದಾರಿದೀಪ ಆಗಬೇಕು ಅಂತ ಹೇಳಿ ಸಾಯಂಕಾಲ ಆಲ್ಮೋಸ್ಟ್ 8 ಅವರ್ಸ್ ಇಬ್ಬರ ಜೊತೆ ಅಪ್ಪ ಅಮ್ಮನ ಹತ್ರ ಏನಾದ್ರು ಶೇರ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ಸದ್ನ ನೀವು ಅಮ್ಮ ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಮಾಮ್ ಯಾರು ಅನ್ಕೋಬಹುದು? ಟೀಚರ್ಸ್ ಅಲ್ವಾ? ಸೊ ಏನೇ ಕನ್ಫ್ಯೂಷನ್, ಯಾವ ಬಗ್ಗೆ ಕ್ಲಾರಿಟಿ ಇಲ್ಲ,
ಇವಾಗ ಸ್ವಲ್ಪ ಲೈಫ್ ಎಲ್ಲ ಕಲರ್ ಕಾಣುತ್ತೆ ಅಲ್ಲ, ಕಲರ್ ಕಾಣೋದು, ಮುಂದೆ ಲೈಫು ಫುಲ್ ಬ್ಲಾಕ್ ಆಗ್ಬಿಡುತ್ತೆ. ಆಯ್ತಾ, ನಿಮ್ಗೆ ಅಂಧಕಾರಕ್ಕೆ ಹೋಗ್ಬಿಡುತ್ತೆ. ಇವಾಗೆಲ್ಲ ಚೆನ್ನಾಗಿ ಅನ್ಸುತ್ತೆ, ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಆ ತರ ನೀವು ಮಿಸ್ಗೈಡ್ ಆಗ್ಬಾರ್ದು. ನಿಮ್ಮ ವಯಸ್ಸಿನ ಮಕ್ಕಳಿಗೆ ನಿಮ್ಮಷ್ಟೇ ಬುದ್ಧಿ ಇರುತ್ತೆ ಅಲ್ವಾ. ನಿನ್ ಫ್ರೆಂಡ್ ತಂತಿದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಬುದ್ಧಿ. ಏನೇ ಕಷ್ಟಕ್ಕೆ ಸಿಕ್ಕಿದಾಗ ನೀನು ಅವಳನ್ನ ಏನೋ ಕೇಳಿದಾಗ ಇವ್ನು ಹಿಂಗ್ ಮಾಡ್ತಾರೆ ಅಂತ ನಾನು ಹಿಂಗ್ ಮಾಡ್ತಾರೆ, ಅವಳಿಗೂ ನಿನ್ನಷ್ಟೇ ಬುದ್ಧಿ ಇದ್ದಾಗ ಅವಳು ಹಂಗೆ ಮಿಸ್ಗೈಡ್ ಆಗುತ್ತೆ ಅಲ್ಲಿ ಅಲ್ವಾ. ಒಳ್ಳೆ ದಾರಿಗೆ ಹೋಗೋದು ಸ್ವಲ್ಪ ಪಾಸಿಬಿಲಿಟೀಸ್ ಕಮ್ಮಿ ಇರುತ್ತೆ. ಮಕ್ಕಳ ಸುರಕ್ಷತೆ, ಸೊ ಮೊದಲನೇದಾಗಿ ದೈಹಿಕ ಸುರಕ್ಷತೆ ಅನ್ನೋದು ಬರುತ್ತೆ. ಸೊ ಈ ದೈಹಿಕ ಸುರಕ್ಷತೆಯಲ್ಲಿ ನಾವು ಮನೆಯಲ್ಲಿದ್ದಾಗ, ಓಡಾಡಬೇಕಾದ್ರೆ, ಹೊರಗಡೆ ಇದ್ದಾಗ ಬೆಂಕಿ ಅಥವಾ ಮೆಡಿಸಿನ್ ಅಥವಾ ಇನ್ಯಾವುದೇ ಆಘಾತಕಾರಿ ವಸ್ತುಗಳಿಂದ ನಾವು ಆದಷ್ಟು ದೂರ ಇರಬೇಕು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಒಂದು ಭಾವನಾತ್ಮಕ ಮತ್ತು ಮಾನಸಿಕ ಸುರಕ್ಷತೆ. ನಾವು ಮಕ್ಕಳುಗಳಲ್ಲಿ ಭಾವನಾತ್ಮಕ ಮತ್ತು ಮಾನಸಿಕ ಸುರಕ್ಷತೆ ಬಹಳ ಮುಖ್ಯವಾಗಿ ಅವಶ್ಯಕತೆ ಇರುತ್ತದೆ. ಯಾಕೆ ಅಂದರೆ ಸೊ ನೀವು ಏನೀಗ ಸಬ್ಜೆಕ್ಟ್ಗಳನ್ನ ಓದ್ತಾ ಇರ್ತೀರ, ಈಗ ಹಲವಾರು ಸಬ್ಜೆಕ್ಟ್ಗಳನ್ನ ಓದ್ತಾ ಇರ್ತೀರ. ಸೊ ಹಾಗಾಗಿ ನಿಮಗೆ ಫೋಕಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವಾಗ ಫೋಕಸ್ ಮಾಡಿ ಓದ್ತೀರಾ ಅವಾಗ ಮಾತ್ರ ನೀವು ಸಕ್ಸಸ್ ಆಗುತ್ತೆ ಅಥವಾ ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ತುಂಬ ಡಿಸ್ಟ್ರಾಕ್ಟ್ ಮೈಂಡಲ್ಲಿ ಇದ್ದಾಗ ನೀವು ಫೋಕಸ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಮಾನಸಿಕ ಮತ್ತು ಭಾವನಾತ್ಮಕ ಸುರಕ್ಷತೆಗೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸ್ಥಳೀಯ ಕಾನೂನನ್ನು ಅವ್ರು ಜಾಸ್ತಿ ಬೆಲೆ ಕೊಡ್ತಾರೆ. ಇವತ್ತು ಕಾಡು ಜನ, ನಾನು ಅತಿ ಹೆಚ್ಚು ಬುಡಕಟ್ಟು ಸಮುದಾಯಗಳ ಹತ್ರ ಇರ್ತೀನಿ. ನಾನು ಸುಡುಗಾಡಿಸಿದ್ರು, ಎಳವರು, ಗೋರವರು, ಕಿನ್ನರಿ, ಜೋಗಿಗಳು, ಬುಡಬುಡಕಿಯವರು ಅವ್ರ ಜೊತೆ ಜಾಸ್ತಿ ನಾನು ಇರೋದ್ರಿಂದ ಅವರಲ್ಲಿ ಅವರೇ ಒಂದು ಕಾನೂನು ಮಾಡ್ಕೊಂಡಿರ್ತಾರೆ. ಅವ್ರು ಕೋರ್ಟ್ಗೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಇವತ್ತು ಅಷ್ಟೇ ಅವರು ಹಿರಿಯರು, ಅವರಲ್ಲಿ ಒಬ್ಬರು ನಾಯಕ ಅಂತ ಇರ್ತಾರೆ. ಈಗ ಲಂಬಾಣಿ ಸಮುದಾಯದಲ್ಲಿ ನಾಯಕ, ಮುಖ್ಯ ಅಂತೆಲ್ಲ ಇರ್ತಾರೆ. ಆ ಥರ ಒಬ್ಬರು ಲೀಡರ್ ಇರ್ತಾರೆ. ಆ ಲೀಡರ್ ಹೇಗೆ ಹೇಳ್ತಾರೋ ಅದೇ ಕಾನೂನು. ಕಾನೂನಿಗಿಂತ ದೊಡ್ಡದು ಯಾವುದಿಲ್ಲ. ಅದನ್ನು ಗಟ್ಟಿಪಡಿಸಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆಯಲ್ಲ, ಅದು ಕಾನೂನು ನೋಡಿ ಪ್ರತಿಯೊಂದು ಹೆಜ್ಜೆಗೂ ಕಾನೂನು ಇದೆ. ಈಗ ನಿಮ್ಮ ಶಿಕ್ಷಕರು ತಪ್ಪು ಮಾಡೋಕ್ಕಾಗಲ್ಲ, ಅವ್ರ ಕಾನೂನು ಇದೆ. ಪೋಸ್ಕೋ ಇಷ್ಟು ಗಟ್ಟಿ ಅಂದರೆ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸ್ತದೆ ಪೋಸ್ಕೋ, ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸ್ತದೆ. ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರು ಬಚಾವಾಗಲ್ಲ. ಕಾನೂನು ಅಡಿಯಲ್ಲಿ ಎಲ್ಲರೂ ಒಂದೇ, ದೊಡ್ಡವರು ಚಿಕ್ಕವರು, ರಾಷ್ಟ್ರಪತಿ. ಇವತ್ತು ಒಂದು ಮರಣ ದಂಡನೆ ಕೊಟ್ಟರೆ ನಿಮಗೆ ಅದನ್ನು ಮಾಫಿ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಳಿದೆ. ಅಂದರೆ ಕಾನೂನು ವಿಶ್ವದಲ್ಲೇ ಎಲ್ಲ ದೇಶಗಳು ತನ್ನದೇ ಆದಂಥ ಸಂವಿಧಾನ ಮತ್ತು ಕಾನೂನುಗಳು ಮಾಡಿಕೊಂಡಿರ್ತಾರೆ. ನಮ್ಮ ಜಾನಪದ ಪದ್ಧತಿಯಲ್ಲೂ ಸಹ ಕಾನೂನು ಇವತ್ತಿಗೂ ಸಹ ಜೀವಂತವಾಗಿದೆ. ಇವತ್ತು ಹಳ್ಳಿ ಕಟ್ಟ ಪಂಚಾಯತಿಗಳು ಜಾನಪದದಲ್ಲಿ ಒಂದು ಹಾಡಿಗಳು ಅಂತ ಹೇಳ್ತಾರೆ. ಆ ಹಾಡಿಗಳಲ್ಲಿ ನಾಯಕರು ಏನು ಹೇಳ್ತಾರೆ ಆ ತೀರ್ಮಾನ ಇವತ್ತಿಗೂ ಶಾಸನವಾಗಿ ಮುಂದುವರಿತಾ ಇದೆ. ನಮ್ಮ ಒಂದು ಗ್ರಹಿಸುವಿಕೆ ಅಥವಾ ಅಬ್ಸರ್ವೇಷನ್ ಸ್ಕಿಲ್ ಅಂತ ನಾವೇನ್ ಕರಿತೀವಿ, ಇದು ಬಹಳವಾಗಿ ನೀವು ಬೆಳೆಸ್ಕೋಬೇಕಾಗುತ್ತೆ. ನಿಮ್ಗೆ ಆಗುತ್ತೆ ಅಂತ ನಾನು ಹೇಳಲ್ಲ, ಸುತ್ತಮುತ್ತ ಆದಂತಹ ಒಂದು ಘಟನೆಗಳನ್ನ ಕೂಡ, ಈಗ ಬಾಲಕಾರ್ಮಿಕ ಅಂತ ಹೇಳಿದ್ವಿ, ಎಲ್ಲೋ ಸಣ್ಣ ಮಕ್ಕಳು ಕೆಲಸ ಮಾಡ್ತಿರ್ತಾರೆ, ಬಂದು ಶಾಲೆಯಲ್ಲಿ ನಿಮ್ಮ ಮುಖ್ಯೋಪಾಧ್ಯಾಯರು ಇರ್ತಾರೆ ಅಥವಾ ಯಾರೋ ವಕೀಲರು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಒಂದು ಮಾಹಿತಿ ಕೊಡಿ. ಅಥವಾ ಪೊಲೀಸ್ನವ್ರು ಯಾವಾಗಲೂ ಆಕ್ಟಿವ್ ಆಗಿ ಇರ್ತಾರೆ, ಅಥವಾ ನಿಮ್ಗೆ ಅಂತ ಒಂದು ನಂಬರ್ ಇದೆ 1098, ಇವೆಲ್ಲ ನಿಮ್ ತಲೆಯಲ್ಲಿ ಇರ್ಬೇಕು. ಬರೀ ಏನದು H2O, ಕಾರ್ಬನ್, CO2 ಇವನ್ನ ಇಟ್ಕೊಳ್ಳೋದಲ್ಲ, ಇಂಥವನ್ನು ಇಟ್ಕೊಂಡಿರ್ಬೇಕು. ಇವೇ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಬರುವಂಥದ್ದು. ಇದನ್ನ ಅಬ್ಸರ್ವ್ ಮಾಡಿ ನೀವು ಹೇಳ್ಬೇಕು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವು ಧೈರ್ಯವನ್ನು ಕೂಡ ಬೆಳೆಸ್ಕೋಬೇಕು. ತಪ್ಪಿದ್ರೆ ತಪ್ಪು ಅಂತ ಹೇಳುವಂಥದ್ದನ್ನ ನೀವು ಶುಡ್ ಡೆವಲಪ್ ಇಟ್. ಅದನ್ನ ಡೆವಲಪ್ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಒಂದು ತಪ್ಪು ಅಥವಾ ಸರಿ ಅನ್ನೋದು ಕಣ್ಣಿಗೆ ಕಾಣುತ್ತೆ. ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಕುರಿತು ಮಕ್ಕಳಿಗೆ ಕಾನೂನಿನ ಅರಿವನ್ನ ಅತಿಥಿ ಗಣ್ಯರು ನೀಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಇದೇ ಸಂದರ್ಭ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಮತಿ ವಿಜಯವಾಣಿರವರ ನಿವೃತ್ತಿಯು ಇದೇ ದಿನವಾಗಿದ್ದರಿಂದ ನಮ್ಮ ತಂಡ ಅವರನ್ನ ಗೌರವಿಸಿ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದ್ರು. ಒಟ್ಟಾರೆ ನಮ್ಮ ಕುಟುಂಬ ಚಾರಿಟಬಲ್ ಟ್ರಸ್ಟ್ ಹಾಗೂ ಎಡಿವಿ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರು ಆಯೋಜಿಸಿದ್ದ ಅರಿವು ಕಾನೂನು ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದ್ದು ಎಲ್ಲರ ಪ್ರಶಂಸೆಗೆ ಕಾರಣವಾಯಿತು.